ನಮಸ್ಕಾರ, ನಾನು ವೈಷ್ಣವಿ ಫ್ರಮ್ ಕೆರಿಯರ್ ಮುದ್ರಾ. ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಟಾಪ್ ಇಂಜಿನಿಯರಿಂಗ್ ಕಾಲೇಜ್ ರಿವ್ಯೂ ಸ್ಟಾರ್ಟ್ ಮಾಡಿದ್ವಿ. ಬ್ಯಾಂಗ್ಳೂರ್ ಅಲ್ಲದೆ ನೀವು ಕರ್ನಾಟಕದಲ್ಲಿ ಯಾವುದೇ ಕಾಲೇಜಸ್ನ KCET ಕಾಮೆಟ್ಗೆ ಕ್ಲೋಸಿಂಗ್ ರ್ಯಾಂಕ್, ಪ್ಲೇಸ್ಮೆಂಟ್ಸ್, ಮ್ಯಾನೇಜ್ಮೆಂಟ್ ಕೋಟಾ ಫೀಸ್ ಸ್ಟ್ರಕ್ಚರ್ಸ್ ಏನಾದರೂ ತಿಳಿದುಕೊಳ್ಬೇಕಂದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸೊ ಇವತ್ತಿನ ವಿಡಿಯೋದಲ್ಲಿ ದಯಾನಂದ ಸಾಗರ್ ಯೂನಿವರ್ಸಿಟಿ ಬಗ್ಗೆ ತಿಳಿದುಕೊಳ್ಳೋಣ. ಸೊ ಈ ಕಾಲೇಜಿನ KCET ಕ್ಲೋಸಿಂಗ್ ರ್ಯಾಂಕ್, ಮ್ಯಾನೇಜ್ಮೆಂಟ್ ಫೀಸ್ ಸ್ಟ್ರಕ್ಚರ್ಸ್ ಮತ್ತು ಮೋಡ್ಸ್ ಆಫ್ ಅಡ್ಮಿಷನ್ಸ್, ಪ್ಲೇಸ್ಮೆಂಟ್ಸ್, ಈ ಕಾಲೇಜ್ ಜಾಯ್ನ್ ಆಗೋದು ವರ್ತ್ ಇತ್ತಾ ಇಲ್ವಾ ಅಂತೆಲ್ಲ ತಿಳಿದುಕೊಳ್ಳೋಣ. ಸೊ ಎಲ್ಲರಿಗೂ ಗೊತ್ತಿರೋ ಹಂಗೆ ದಯಾನಂದ ಸಾಗರ್ ಇನ್ಸ್ಟಿಟ್ಯೂಟ್ ಅವ್ರದ್ದು 3 ಕ್ಯಾಂಪಸ್ ಇದೆ. ಒಂದು ಕುಮಾರಸ್ವಾಮಿ ಲೇಔಟ್, ಇನ್ನೊಂದು ಕನಕಪುರ ರೋಡ್, ಇನ್ನೊಂದು ಹೊರಹಳ್ಳಿ. ಇದು 3ನೇ ಕ್ಯಾಂಪಸ್ ಆದ ಯೂನಿವರ್ಸಿಟಿ ಬಗ್ಗೆ ತಿಳಿದುಕೊಳ್ಳೋಣ. ಈ ಕಾಲೇಜು 2014 ಎಸ್ಟಾಬ್ಲಿಷ್ ಆಗಿದೆ ಮತ್ತೆ ಬ್ಯಾಂಗ್ಳೂರಿನ ಹೊರಹಳ್ಳಿ ಹತ್ರ ಇದೆ. ಮತ್ತೆ ಇದು ಪ್ರೈವೇಟ್ ಸ್ಟೇಟ್ ಯೂನಿವರ್ಸಿಟಿ ಆಗಿದೆ. ಸೊ VTUಗೆ ಅಥವಾ ಅಟಾನಮಸ್ ಯಾವುದೇ ಅಫಿಲಿಯೇಷನ್ ಇಲ್ಲ. ಇದು ಇಂಡಿಪೆಂಡೆಂಟ್ ಸ್ಟೇಟ್ ಯೂನಿವರ್ಸಿಟಿ ಆಗಿದೆ. ಮತ್ತೆ UGC ಅಪ್ರೂವಲ್ ಕೂಡ ಇದೆ. ಮತ್ತೆ ವಿಶೇಷವಾಗಿ ಈ ಕಾಲೇಜಿನಲ್ಲಿ ತಿಳಿದುಕೊಳ್ಬೇಕಂದ್ರೆ ಈ ಕಾಲೇಜಲ್ಲಿ ಮೆಡಿಕಲ್ ಕ್ಯಾಂಪಸ್ ಕೂಡ ಇದೆ. ಸೊ ಇಟ್ಸ್ ಅ ಬಿಗ್ ಕಾಲೇಜ್ ಅಂತ ಹೇಳ್ಬೋದು. ಕ್ಯಾಂಪಸ್ ಸೈಜ್ ಪ್ರಕಾರ ನೋಡೋದ್ರೆ 3 ಕಾಲೇಜಸ್ ಕಂಪೇರ್ ಮಾಡಿದ್ರೆ ಇದು ಕ್ಯಾಂಪಸ್ ಸೈಜ್ ತುಂಬಾ ದೊಡ್ಡದು ಅಂತ ಹೇಳ್ಬೋದು. ನೆಕ್ಸ್ಟ್ ಇಲ್ಲಿ ಮೋಡ್ಸ್ ಆಫ್ ಅಡ್ಮಿಷನ್ಸ್ ನೋಡುವುದಾದ್ರೆ KCET, JEE ಮತ್ತೆ ಮ್ಯಾನೇಜ್ಮೆಂಟ್ ಕೋಟಾ ಇದೆ. ಸೊ ಕರ್ನಾಟಕ ಸ್ಟೂಡೆಂಟ್ಸ್ ಅವರು ಇಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು ಥ್ರೂ KCET. ಮತ್ತೆ JEE ಎಕ್ಸಾಮ್ ಕೂಡ ಆಲ್ ಓವರ್ ಇಂಡಿಯಾ ಸ್ಟೂಡೆಂಟ್ಸ್ ಅವರು ಪಾರ್ಟಿಸಿಪೇಟ್ ಮಾಡ್ತಾರೆ. ಮತ್ತೆ ಮ್ಯಾನೇಜ್ಮೆಂಟ್ ಕೋಟಾಯಿಂದ ಡೈರೆಕ್ಟ್ ಅಡ್ಮಿಷನ್ಸ್ ಪಡೆಯುತ್ತಾರೆ. ಸೊ ಇಲ್ಲಿ ಕಾಮೆಟ್ಕೆಯಿಂದ ಅಡ್ಮಿಷನ್ಸ್ ಇಲ್ಲ, ಇಲ್ಲಿ JEE ಇಂದ ಇರುತ್ತದೆ. ನೆಕ್ಸ್ಟ್ ಯಾವ್ಯಾವ ಕೋರ್ಸಸ್ ಇದೆ ಅಂತ ನೋಡುವುದಾದ್ರೆ CSE ಇದೆ, CSE ಡೇಟಾ ಸೈನ್ಸ್, CSE ಸೈಬರ್ ಸೆಕ್ಯೂರಿಟಿ, CSE AI/ML, CSE ಡೇಟಾ ಸೈನ್ಸ್, AI ಆ್ಯಂಡ್ ಡೇಟಾ ಸೈನ್ಸ್, CSE ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಮೆಡಿಕಲ್ ಇಂಜಿನಿಯರಿಂಗ್. ಇದು ಎಷ್ಟೋ ಕಾಲೇಜಸಲ್ಲಿ ಈ ಬ್ರಾಂಚ್ ಇಲ್ಲ, ಬಟ್ ಈ ಕಾಲೇಜಿನಲ್ಲಿ ಈ ಬ್ರಾಂಚ್ ಇದೆ, ಮೆಡಿಕಲ್ ಇಂಜಿನಿಯರಿಂಗ್. ಆನಂತರ AI ರೋಬೋಟಿಕ್ಸ್, EC, ಮೆಕ್ಯಾನಿಕಲ್, ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಏರೋಸ್ಪೇಸ್. ಸೊ ಆಲ್ಮೋಸ್ಟ್ ಎಲ್ಲ ಬ್ರಾಂಚಸ್ ಇದೆ ಅಂತ ಹೇಳ್ಬೋದು. ನೆಕ್ಸ್ಟ್ KCET 2025 ಕ್ಲೋಸಿಂಗ್ ಕಟ್ ಆಫ್ ಬಗ್ಗೆ ನೋಡುವುದಾದರೆ CSE ಬ್ರಾಂಚ್ಗೆ 31,148 ಕ್ಲೋಸಿಂಗ್ ರ್ಯಾಂಕ್ ಇದೆ. ಸೊ ಕಂಪೇರ್ ಟು ಅದರ್ 2 ಕ್ಯಾಂಪಸ್ ಇಲ್ಲಿ CSE ಕಟ್ ಆಫ್ ಸ್ವಲ್ಪ ಜಾಸ್ತಿ ಇದೆ ಅಂತ ಹೇಳ್ಬೋದು. ಮತ್ತು CSE AI/ML ಬ್ರಾಂಚ್ಗೆ 27,669 ಕ್ಲೋಸಿಂಗ್ ರ್ಯಾಂಕ್ ಇದೆ. ಏರೋಸ್ಪೇಸ್ ಇಂಜಿನಿಯರಿಂಗ್ 24,798 ಕ್ಲೋಸಿಂಗ್ ರ್ಯಾಂಕ್ ಇದೆ. CSE AIDSಗೆ 32,865 ಕ್ಲೋಸಿಂಗ್ ರ್ಯಾಂಕ್ ಇದೆ. ಮತ್ತು CSE ಸೈಬರ್ ಸೆಕ್ಯೂರಿಟಿ ಬ್ರಾಂಚ್ಗೆ 35,454 ಕ್ಲೋಸಿಂಗ್ ರ್ಯಾಂಕ್ ಇದೆ. ಆ ನಂತರ ಮೆಕ್ಯಾನಿಕಲ್ ಬ್ರಾಂಚ್ಗೆ 1,21,064 ಇದೆ. ಸೊ ನೀವೇನಾದರೂ KCET ಕೌನ್ಸಿಲಿಂಗ್ ಏನಾದರೂ ನೋಡ್ತಿದ್ರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ. ನೆಕ್ಸ್ಟ್ ಫೀಸ್ ಸ್ಟ್ರಕ್ಚರ್ಸ್ ನೋಡುವುದಾದರೆ KCET ಇಂದ ಅಡ್ಮಿಷನ್ಸ್ ಪಡೆದ್ರೆ 1,10,000 ಇಂದ 1,30,000 ಪರ್ ಆ್ಯನಮ್ವರೆಗೂ ಫೀಸ್ ಇರುತ್ತದೆ. ನೀವೇನಾದರೂ JEE ಇಂದ ಅಡ್ಮಿಷನ್ಸ್ ಪಡೆಯಬೇಕಂದ್ರೆ ನಿಮ್ಮ ಪರ್ಸೆಂಟೈಲ್ಗೆ ಅನುಸರಿಸಿ ಈ ಕಾಲೇಜಿನ ಓನ್ ಕೌನ್ಸಿಲಿಂಗ್ ಇದೆ. ಸೊ ಇವ್ರ ಕಾಲೇಜ್ ವೆಬ್ಸೈಟ್ಗೆ ಹೋಗಿ ನೀವು ಫಾರ್ಮ್ ಫಿಲ್ ಮಾಡಿದ್ರೆ ಇವ್ರದೇ ಆದ ಕೌನ್ಸಿಲಿಂಗ್ ಇದೆ. ಸೊ ಅದು ಅಟೆಂಡ್ ಮಾಡಿದ್ರೆ ಬೇಸ್ಡ್ ಆನ್ ಯೋರ್ ಪರ್ಸೆಂಟೈಲ್ ಇವ್ರ ಕಾಲೇಜ್ ಅವರು ಸ್ಕಾಲರ್ಶಿಪ್ ಕೊಡ್ತಾರೆ ಒಂದು ಓವರ್ ಆಲ್ ಫೀಸ್ ಸ್ಟ್ರಕ್ಚರಲ್ಲಿ. ಮತ್ತು ಮ್ಯಾನೇಜ್ಮೆಂಟ್ ಕೋಟಾದಿಂದ ಅಡ್ಮಿಷನ್ಸ್ ಪಡೆದ್ರೆ 4 lakhs ಇಂದ 5.5 lakhs ಪರ್ ಆ್ಯನಮ್ವರೆಗೂ ಫೀಸ್ ಇರುತ್ತೆ. ಇದು ಡಿಪೆಂಡಿಂಗ್ ಆನ್ ಯಾವ ಬ್ರಾಂಚ್ ನೀವು ಚೂಸ್ ಮಾಡ್ತೀರಾ. ಸೊ ನೆಕ್ಸ್ಟ್ ಮ್ಯಾನೇಜ್ಮೆಂಟ್ ಕೋಟಾ ಫೀಸ್ ಸ್ಟ್ರಕ್ಚರ್ಸ್ ನೋಡುವುದಾದರೆ CSE ಡೇಟಾ ಸೈನ್ಸ್, CSE ಸೈಬರ್ ಸೆಕ್ಯೂರಿಟಿ ಮತ್ತು ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಈ ಎಲ್ಲ CSE ಬ್ರಾಂಚ್ಗಳಿಗೆ 4.92 lakhs ಪರ್ ಆ್ಯನಮ್ವರೆಗೂ ಫೀಸ್ ಇದೆ. ಆನಂತರ CSE AIDSಗೆ, CSE AI/ML ಬ್ರಾಂಚ್ಗೆ ಈ 2 ಬ್ರಾಂಚ್ಗಳಿಗೆ 5.25 lakhs ಪರ್ ಆ್ಯನಮ್ವರೆಗೂ ಫೀಸ್ ಇದೆ. ಮತ್ತು EC, ಮೆಕ್ಯಾನಿಕಲ್, ಏರೋಸ್ಪೇಸ್ ಈ 3 ಬ್ರಾಂಚ್ಗಳಿಗೆ 4.12 lakhs ಪರ್ ಆ್ಯನಮ್ವರೆಗೂ ಫೀಸ್ ಇದೆ. ನೀವೇನಾದರೂ ಮ್ಯಾನೇಜ್ಮೆಂಟ್ ಕೋಟಾದಿಂದ ಅಡ್ಮಿಷನ್ಸ್ ಪಡೆಯಲು ನೋಡ್ತಿದ್ರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ, ವಿಲ್ ಗೈಡ್ ಯು ಥ್ರೂ ಇಟ್. ನೆಕ್ಸ್ಟ್ ಪ್ಲೇಸ್ಮೆಂಟ್ಸ್ ನೋಡುವುದಾದರೆ ಈ ಕಾಲೇಜಿನಲ್ಲಿ ಆವ್ರೇಜ್ ಪ್ಲೇಸ್ಮೆಂಟ್ ಬಂದು 5.8 lakhs ಪರ್ ಆ್ಯನಮ್ವರೆಗೂ ಇದೆ. ಮತ್ತು ಹೈಯೆಸ್ಟ್ ಬಂದು 27 lakhs ಪರ್ ಆ್ಯನಮ್ವರೆಗೂ ಇದೆ. ಸೊ ಇಟ್ಸ್ ಅ ಗುಡ್ ರಿಟರ್ನ್ ಆಫ್ ಇನ್ವೆಸ್ಟ್ಮೆಂಟ್ಸ್ ಅಂತ ಹೇಳ್ಬೋದು. ನೀವು KCET ಇಂದ 1 ಅಥವಾ 1.3 lakhs ಫೀಸ್ ಪೇ ಮಾಡಿಬಿಟ್ಟು ಅಡ್ಮಿಷನ್ಸ್ ಪಡೆದ್ರೆ ಇಲ್ಲಿ ಮಿನಿಮಮ್ ಆವ್ರೇಜ್ ಬಂದು 5.8 ಪರ್ ಆ್ಯನಮ್ವರೆಗೂ ಫೀಸ್ ಇದೆ. ಬಟ್ CSE ರಿಲೇಟೆಡ್ ಬ್ರಾಂಚ್ಗೆ ಮಿನಿಮಮ್ ಅಂದ್ರೂ 9 to 10 lakhs ವರೆಗೂ ಇರುತ್ತದೆ ಆವ್ರೇಜ್ ಪ್ಲೇಸ್ಮೆಂಟ್ಸ್. ಮತ್ತು ಇಲ್ಲಿ ಟಾಪ್ MNCs ಆದ HP, Nokia, ಇನ್ಫೋಸಿಸ್, L&T ಈ ಎಲ್ಲ ಕಂಪ್ನಿಗಳು ಪ್ಲೇಸ್ಮೆಂಟ್ ರೆಕ್ರೂಟ್ಮೆಂಟ್ಸ್ಗೆ ಬರ್ತಾರೆ. ಸೊ ಕೊನೆಯದಾಗಿ ಈ ಕಾಲೇಜ್ ಯಾಕೆ ಚೂಸ್ ಮಾಡಬೇಕು, ಇಸ್ ಇಟ್ ವರ್ತ್ ಇಟ್ ಅಂತ ನೋಡೋದಾದ್ರೆ ಇಟ್ಸ್ ಅ ಪಾರ್ಟ್ ಆಫ್ ಎಸ್ಟಾಬ್ಲಿಷ್ ದಯಾನಂದ ಸಾಗರ್ ಗ್ರೂಪ್ಸ್. ಸೊ ಆಲ್ರೆಡಿ ಇವ್ರದ್ದು 2 ಕ್ಯಾಂಪಸ್ ಇದೆ. ಮತ್ತು ಈ 2 ಕ್ಯಾಂಪಸಲ್ಲಿ ಆವ್ರೇಜ್ ಬಂದು
10 to 12 lakhs per annum ವರೆಗೂ ಇದೆ. ಸೊ ಈ ಕ್ಯಾಂಪಸ್ ಅಲ್ಲಿ ಕೂಡ 5.8 lakhs per annum ವರೆಗೂ ಆವರೇಜ್ ಪ್ಲೇಸ್ಮೆಂಟ್ಸ್ ಇದೆ. ಸೊ ಇಟ್ಸ್ ಅ ಗುಡ್ ರಿಟರ್ನ್ ಆಫ್ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ಬೋದು. ಮತ್ತೆ ಬಜೆಟ್ ಫ್ರೆಂಡ್ಲಿ ಕೂಡ ಕಂಪೇರ್ ಟು ಅದರ್ 2 ಕ್ಯಾಂಪಸ್, ಇಲ್ಲಿ ಬಜೆಟ್ ಫ್ರೆಂಡ್ಲಿ ಆಪ್ಷನ್ ಕೂಡ ಇದೆ, ನೀವು ಯಾವ ಬ್ರಾಂಚ್ಗೆ ಚೂಸ್ ಮಾಡ್ತಿರೋ. ನೆಕ್ಸ್ಟ್ ಮಾಡರ್ನ್ ಕ್ಯಾಂಪಸ್ ವಿತ್ ಸ್ಟ್ರಾಂಗ್ ಇನ್ಫ್ರಾಸ್ಟ್ರಕ್ಚರ್, ಬರೀ ಇಲ್ಲಿ ಇಂಜಿನಿಯರಿಂಗ್ ಅಲ್ಲ ಮೆಡಿಕಲ್ ಕ್ಯಾಂಪಸ್ ಕೂಡ ಇದೆ. ಸೊ ಕಂಪೇರ್ ಟು ಅದರ್ 2 ದಯಾನಂದ ಸಾಗರ್ ಕಾಲೇಜಸ್ ಅಲ್ಲಿ ಇದು ಕ್ಯಾಂಪಸ್ ಸೈಜ್ ತುಂಬಾ ದೊಡ್ಡದಿದೆ. ನೆಕ್ಸ್ಟ್ ಇಂಡಸ್ಟ್ರಿಯಲ್ ಅಲೈನ್ಡ್ ಅಂಡ್ ಫ್ಲೆಕ್ಸಿಬಲ್ ಕರಿಕ್ಯುಲಮ್. ಸೊ ಇವ್ರದ್ದು ಯಾವುದೇ VTUಗೆ ಅಥವಾ ಅಟೋನಮಸ್ ಯಾವುದೇ ಅಫಿಲಿಯೇಷನ್ ಇಲ್ಲ, ಇವ್ರದೇ ಆದ ಪ್ರೈವೇಟ್ ಯೂನಿವರ್ಸಿಟಿ ಆಗಿರೋದ್ರಿಂದ ಇವ್ರದೇ ಆದ ಟೆಸ್ಟು ಮತ್ತು ಎಕ್ಸಾಮ್ಸು ಎಲ್ಲ ಇವ್ರದೇ ಇರುತ್ತೆ. ಮತ್ತು ಇವ್ರಿಗೆ ಫೋಕಸ್ ಆನ್ ರಿಸರ್ಚ್, ಇನೋವೇಷನ್ ಆ್ಯಂಡ್ ಎಂಟ್ರಪ್ರಿನರ್ಶಿಪ್. ಸೊ ಇವ್ರು ಬರೀ ಎಜುಕೇಷನ್ ಅಲ್ಲದೆ ಇವರೆಲ್ಲ ಬೇರೆ ಸ್ಟಾರ್ಟಪ್ಸ್ಗೆ, ರಿಸರ್ಚ್ಗೆ ಎಲ್ಲ ಕೂಡ ಎನ್ಕರೇಜ್ ಮಾಡ್ತಾರೆ. ಮತ್ತು ಇದು ಬ್ಯಾಂಗ್ಳೂರ್ ಸೌತಲ್ಲಿದೆ. ಸೊ ಬ್ಯಾಂಗ್ಳೂರ್ ಸೌತ್ ಸ್ಟೂಡೆಂಟ್ಸ್ಗೆ ಇದು ನಿಯರೆಸ್ಟ್ ಕಾಲೇಜ್ ಅಂತ ಹೇಳ್ಬೋದು. ಸೊ ಇದೇ ಥರ ನೀವು ಬೇರೆ ಕಾಲೇಜಿನ ಬಗ್ಗೆ ಮ್ಯಾನೇಜ್ಮೆಂಟ್ ಕೋಟಾ ಗೈಡೆನ್ಸ್ ಅಥವಾ ಕೌನ್ಸಿಲಿಂಗ್ ಗೈಡೆನ್ಸ್ಗೆ ಏನಾದರೂ ನೋಡ್ತಿದ್ರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು.